ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಇವತ್ತಿನ ರೆಸಿಪಿ ಬಂದು ಕರದಂಟು ಮಾಡೋ ರೆಸಿಪಿ ನೋಡಿ ಸ್ನೇಹಿತರೆ. ಎಲ್ಲರೂ ಭಾಳ ಮಂದಿ ಅಕ್ಕ ರೆಸಿಪಿ ಶೇರ್ ಮಾಡಿ ಅಂತ ಭಾಳ ಜನನು ಕೇಳ್ತಿರ್ತೀರಿ. ಇವತ್ತು ಹೆಂಗಾದರೂ ಕರದಂಟು ಮಾಡಾಕತ್ತಿದ್ದೆನಲ್ಲ, ರೆಸಿಪಿ ಶೇರ್ ಮಾಡಿದ್ರೆ ಆಯ್ತು ಅನಿಸ್ತು. ಅದಕ್ಕೆ ರೆಸಿಪಿ ಶೇರ್ ಮಾಡಬೇಕಂತ ವಿಡಿಯೋ ಚಾಲು ಮಾಡಿ ಬನ್ನಿ ಸ್ನೇಹಿತರೆ. ನಿನ್ನೆ ಅಂಟು ಮಾಡ್ಬೇಕಂದೆ ಅಲ್ಲ, ಇವತ್ತು ಮಾತ್ರ ಅಂಟು ಮಾಡೇತೀನಿ. ನೋಡ್ಕೊಂಬನ್ನಿ ಯಾವ ಥರ ಅಂಟು ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ರೆಸಿಪಿ ಇಷ್ಟವರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ, ಅರ್ಥ ಆಗುತ್ತಾ. ಅಂಟು ಮಾತ್ರ ಮಸ್ತ್ ಬರುತ್ತೆ ನೋಡಿ, ನಾನು ಸುಳ್ಳು ಏನು ಹೇಳಲ್ಲ, ಮಸ್ತ್ ಬರುತ್ತೆ ಅಂಟು. ಆ ಥರ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ, ನೋಡಿ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅಂಟು ಮಾಡೋನು. ಇವಾಗ ಟೈಮ್ 10 ಗಂಟೆ ಆಗಿರ್ಬೇಕು ಬೆಳಗ್ಗೆ. ಅಂಟು ಮಾಡೋಕೈತೆ ನೋಡಿ, ಬನ್ನಿ ನೋಡಿ ಸ್ನೇಹಿತರೆ. ಪುಟಾಣಿ ಕರದಂಟು ಮಾಡೋಕೆ ಪುಟಾಣಿ ಈ ಥರ ಇರ್ತಾವಲ್ರಿ. ನೀವು ಬೇಕಂದ್ರೆ ಮಿಕ್ಸರ್ಗೆ ಹಾಕೋಬೋದು, ಇಲ್ಲಿಕಂದ್ರೆ ನೀವು ಗಿರ್ನ್ಯಾಗ ಬಿಸ್ಕೊಂಬರ್ಬೋದು ನೋಡಿ. ಒಂದು kg ಪುಟಾಣಿ ತೊಗೊಂಬಂದಿನಿ ರೀ. ಇದ್ರ ಅರ್ಧ ಮಿಕ್ಸರ್ಗೆ ಹಾಕಿ ಇನ್ನೊಂದು ಸ್ವಲ್ಪ ಹಾಕೀನಿ ರೀ. ಇನ್ನೊಂದು 2 ಜಾಲ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡು ಸಾಣಿಸ್ತೀನಿ ರೀ. ಇದನ್ನು ಹಿಟ್ಟು ಸಾಣಿಸ್ಲೇಬೇಕು ನೋಡಿ ಸ್ನೇಹಿತರೆ. ಯಾಕಂದ್ರೆ ಹಿಟ್ಟು ಸಾಣಿಸಿದ್ರೆ ದಪ್ಪಂದು ಏನೋ ಇರ್ತೈತಲ್ರಿ, ಹೊಲಸಾದು ಹೋಗುತ್ತೆ ರೀ. ನೋಡಿ ಈ ಥರ ಹಿಟ್ಟು ಮಿಕ್ಸರ್ಗೆ ಹಾಕ್ಕೊಂಡು ಸಾನಿಗೆ ಹಿಡಿಬೇಕು ನೋಡಿ. ನಾನೇ ವಿಡಿಯೋ ಮಾಡೋದು, ನಾನೇ ಇದು ಮಾಡಿದ್ರಿ. ಶ್ರಾವಣಿ ಹೋಮ್ವರ್ಕ್ ಬರೆಯಕತ್ತಾಳ, ಹಿಂಗಾಗಿ ಮತ್ತು ಹಣ ತೊಗೊಂಡಾಗೇನತ್ತೆ ನಡೀತಿರ್ತಿ ಮಾಡಲ್ಲ ಅಂತ ನಾ ಮಾಡೀನಿ ರೀ. ಬನ್ನಿ ಸ್ನೇಹಿತರೆ, ಇದು ಮಿಕ್ಸರ್ಗೆ ಹಾಕ್ಕೊತೀನಿ. ನೋಡಿ ಸ್ನೇಹಿತರೆ, ನಾ ಇಷ್ಟು ಹಾಕ್ಕೊಂಡು ನೋಡಿ, ಅರ್ಧ kg ಹಾಲಿ, ಅರ್ಧ kg ಅಜ್ಮಾಸ್ಮೆ ಹಾಕ್ಕೊಂಡು ನೋಡಿ. ನಿಮಗೆ ಮತ್ತು ಹಿಟ್ಟು ಭಾಳ ಇಡಲ್ರಿ, ಸಕ್ರೆ ಭಾಳ ಹೋಗುತ್ತಾ. ಹಿಟ್ಟು 1 kgಗೆ ಪುಟಾಣಿ ಒಂದು kg ಸಕ್ರೆಗೆ 1 kg ಪುಟಾಣಿ ಹೋಗಲ್ಲ ಸ್ನೇಹಿತರೆ. 1 kg ಸಕ್ರೆ ಅರ್ಧ kg ಪುಟಾಣಿ ರಗಡ ಅಥವಾ ಹಿಟ್ಟಿನ ಇದ್ರಾಗ ಉಳಿತೈತೆ ನೋಡಾಕತ್ತೀರಿ ಸ್ನೇಹಿತರೆ. ನೋಡಿ ನಾ ಇಷ್ಟು ಪುಟಾಣಿ ಉಳಿಸಿ ನೀರಿಲ್ರಿ ಅದಕ್ಕೆ ಮನ್ಯಾಗ. ಬನ್ನಿ ಸ್ನೇಹಿತರೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ತೊಗೊಂಡ ವಿಡಿಯೋ. ಪುಟಾಣಿ ಹಿಟ್ಟು ರೆಡಿ ಆಗೈತಿ. ಈ ಕಡೆ ಸಕ್ಕರೆನ ತೊಗೊಂಡಿನಿ ರೀ. ಈ ಕಡೆ ಒಂದು 6 ಏಲಕ್ಕಿ ತೊಗೊಂಡಿನಿ. ಒಂದಿಷ್ಟು ಒಳ್ಳೆಣ್ಣೆ ಬೇಕು ಅಂಟು ಮಾಡೋಕೆ ನೋಡಿ. ಇಲ್ಲೆಲ್ಲ ಇಟ್ಕೊಂಡಿನಿ ರೀ. ಪಾರತ್ ಬೇಕು ಹೇಳ್ತೀನಿ ರೀ, ಎಣ್ಣೆ ಹಚ್ಚೋದು. 6 ಏಲಕ್ಕಿ ತೊಗೊಂಡಿನಿ ರೀ. ಆ ಏಲಕ್ಕಿ ಕುಟ್ಕೋಬೇಕು ನೋಡಿ. 1 kg ಐತಿ ನೋಡಿ ಇದು ಸಕ್ರೆ. ಒಂದು ಬೊಗಣಿ ತೊಗೊರಿ ಸ್ನೇಹಿತರೆ. ಒಂದು ಬೊಗಣಿ ತೊಗೊಂಡು ಗ್ಯಾಸ್ ಹಚ್ತೀನಿ ರೀ. ನಾನು ಗ್ಯಾಸ್ ಹಚ್ಚಿ ಸಕ್ರೆ ಹಾಕ್ತೀನಿ ರೀ. 1 kg ಐತೆ ನೋಡಿ ಸಕ್ರೆ. ಇದಕ್ಕೆ ಸಕ್ರೆ ತೊಯೋಟ ನೀರು ಹಾಕ್ತೀನಿ ನೋಡಿ. ಸಕ್ರೆ ತೊಯೋಟ ಸಾಕ್ರೆ ಇಟ್ಟು ಮ್ಯಾಗ ಒಂದಿಷ್ಟು ಹಿಂಗೆ ಬಂದು ಸಾಕು ನೋಡಿ. ತೆಳ್ಳಗ ಒಂದಿಷ್ಟು ನೀರು ಬಂದು ಸಾಕು. ಇದು ಕರಗಿಸಾಕಿ ಇಡು ಬನ್ನಿ ಸ್ನೇಹಿತರೆ. ಇಲ್ಲೇ ಪಾಕ ಕರಗಿಸಾಕಿ ಇಟ್ಟು ನೋಡಿ. ಇಲ್ಲೇ ಒಂದು ಸ್ವಲ್ಪ ಪಾಕ ಕರಬೇಕು ರೀ. ಪಾಕ ಹೆಂಗೆ ಬರ್ತಾ ಹೆಂಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಇಲ್ಲೇ ನೋಡಿ ಏಲಕ್ಕಿ ಕುಟ್ಟು ಇಟ್ಕೊಂಡಿನಿ ರೀ. ಪಾಕಕ್ಕೆ ಇಟ್ಟು ಇವಾಗ ಒಂದು ಸ್ವಲ್ಪ ಒಳ್ಳೆ ನಚ್ಚೋನು ಬರೀ ಪಾರತಕ್ಕೆ ಅಂಟು ಹಾಕ್ತೀವಲ್ಲ, ಹೇಳ್ಬೇಕಲ್ರಿ ಜಲ್ದಿ. ಅದಕ್ಕೆ ಒಳ್ಳೆ ನಚ್ಕೊಂಡು ಇದನ್ನೆಲ್ಲ ಇದು ಮಾಡ್ಬೇಕು ರೀ. ಹಿಂಗೆ ಇಡೀ ಪಾರತಕ್ಕೆ ಹಚ್ಬೇಕು ನೋಡಿ ಸ್ನೇಹಿತರೆ. ಯಾವ ಥರ ಕುದಿಯಾಕತ್ತೈತೆ ನೋಡಿದ್ರಿ. ಈಗ ಇದು ಆನ್ ಬರ್ಬೇಕು ರೀ. ಇನ್ನೂ ಲೇಟ್ ಆಗತ್ತೆ ರೀ. ಇದು ಹಿಂಗೆ ಕುದಿಯಾಕತ್ತಾಗ ಹಿಂಗೆ ತಿರುವುದು ಮಾತ್ರ ಬಿಡಬಾರ್ದು ನೋಡಿ. ಹಿಂಗೆ ತಿರುವಲೇಬೇಕು ರೀ. ಅದು ಆನ್ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಈ ಕಡೆ ಎಣ್ಣೆನೂ ನಾನು ಪಾರತಕ್ಕೆ ಎಣ್ಣೆ ಹಚ್ಚಿಟ್ಟೆ. ಈ ಕಡೆ ಏಲಕ್ಕಿನ ಇಟ್ಟೆ. ಈ ಕಡೆ ಇಟ್ಟು ರೆಡಿ ಆಗೈತಿ. ಏನಿಲ್ಲ ನೋಡಿ, ಏಲಕ್ಕಿ ಪುಟಾಣಿ ಇಟ್ಟು ಸಕ್ರೆ ಇದ್ರೆ ಸಾಕ್ರಿ. 3 ಪದಾರ್ಥ ಇದ್ರೆ ಆರಾಮಾಗಿ ಕರದಂಟು ಮನೆಯಲ್ಲೇ ಬಾಯಿ ಇಟ್ಟರೆ ಕರದಂಟು ಮಾಡ್ಕೋಬೋದು ನೋಡಿ. ಬನ್ನಿ ಸ್ನೇಹಿತರೆ, ಆನ್ ಬೈ ತೋರಿಸ್ತೀನಿ ರೀ. ನಾನು ಆನ್ ಬರ ನಿಮ್ಗೆ ಹೆಂಗೆ ಇದು ಮಾಡಬೇಕು ಹೆಂಗಿಲ್ಲ ಅಂಥೇಳಿ ಕಂಟಿನ್ಯೂ ಮಾಡ್ತೀನಿ ರೀ. ತಡ ಆಗುತ್ತೆ ರೀ. ಈ ವಿಡಿಯೋ ಮಾಡೀನಿ ಎಲ್ತಾಗುತ್ತೆ. ಆನ ಬರುತ್ತೆ, ನಾನು ವಿಡಿಯೋ ಮಾಡೀನಿ ಎಲ್ತಾಗುತ್ತೆ. ಇದು ಕೈ ಆಡಿಸ್ತಾ ಇರ್ಬೇಕು ನೋಡಿ. 5 ನಿಮಿಷ ಕೈ ಆಡಿಸಿ ನೋಡ್ತೀನಿ ರೀ. ಯಾವ ಥರ ಆನ ಚೆಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಇಲ್ಲೇ ಅಂಟು ಇದು ಮಾಡಾಕತ್ತಿ ನೋಡಿ. ಆನ್ ಬಂದೈತ್ರಿ ಇವಾಗ ನೋಡಿ. ಈ ಥರ ಯಾವ ಥರ ಆಗೈತೆ ನೋಡಿ. ಈಗ ಜೇನ್ ಮಾಡಾಗೈತ್ರಿ. ಈಗ ಕುದಿಯಾಕತ್ತೈತಿ. ಕುದಿ ಕಮ್ಮಿ ಆಗೈತ್ರಿ. ಆಗ ಎಷ್ಟು ಕುಯ್ತಿತ್ತಿಲ್ರಿ. ಈಗ ಆನ್ ಬಂದೈತಿ ನೋಡಾಕ. ಒಂದು ಪ್ಲೇಟ್ನಾಗ ನೀರು ತಗೋರಿ. ನೀರು ತೊಗೊಂಡ್ರಿ. ಒಂದು ಪ್ಲೇಟ್ನಾಗ ನೀರು ತೊಗೊಂಡು ಕೇರಿ ಇದನ್ನೇನು ಇರ್ತಲ್ಲ ಇದನ್ನು ಸ್ವಲ್ಪ ಇದನ್ನು ಹಾಕೋರಿ. ಹಿಂಗೆ ನೋಡಿ, ನೀರ ಹಾಕಿದ್ನಿಲ್ಲ ಸ್ನೇಹಿತರೆ. ಇಲ್ಲಿ ಕಾಣ್ತಿರ್ಬೇಕ್ರಿ ನನಗೂ ನಿಮಗೂ ನೋಡಿ ಸ್ನೇಹಿತರೆ. ನೀರು ಹಾಕಿನಿ, ಇಲ್ಲೇ ಕಾಣ್ತಿರ್ಬೇಕ್ರಿ. ನೀರಿನ ಕೂಡ ಕರಗಬಾರ್ದ್ರಿ. ಇದು ಹಾಕಿದ ಕಣೆ ಕರಗಿಲ್ಲ ನೋಡಿ, ಕಾಣ್ತಿರ್ಬೇಕಿಲ್ಲ. ಈ ಕಡೆ ನೀರು ಕಾಣ್ತಾವೆ.
ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲೆಲ್ಲ ಹಾಕಿನಿ. ಬೆಳ್ಳಗಾದ್ರೆ ಇನ್ನೊಮ್ಮೆ ಹಾಕಿ ತೋರಿಸ್ ನೋಡಿ ಬೇಕಾದ್ರೆ ನೀವು ಇನ್ನೊಮ್ಮೆ ನೋಡಿ ಇಲ್ಲಿ ನಿಮ್ಮ ಹಾಕೋ ಸಲ ಹಾಕಿ ನೋಡಿ. ಆನ್ ಬಂದೈತ್ರಿ, ಈಗ ಆನ್ ಬಂದೈತಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ, ಇನ್ನೊಂದು 5 ಸೆಕೆಂಡ್ ರೀ. ಇಲ್ಲಿಕಂತ ತೀರಾ ಬಿರುಸಾದರೂ ಆನ ಏರಾಗಿಬಿಡುತ್ತೆ ಸ್ನೇಹಿತರೆ. ತೀರಾ ಬಿರುಸೂ ಆಗಬಾರ್ದು, ತೀರಾ ಮಿದುನೂ ಆಗಬಾರ್ದು ನೋಡಿ. ಜೇನು ಮ್ಯಾಡಾಗೈತೆ ನೋಡಿ, ಇಲ್ಲಿ ನೋಡ್ತಿರ್ಬೇಕು ಗಾಳಿ ನೋಡಿ. ಒಂದೆಳೆ ಪಾಕ ಅಂತೆಲ್ಲ ಆಟ ಬರ್ಬೇಕು ರೀ. ರವದ ಉಂಡಿಗೆ ಒಂದು ಸ್ವಲ್ಪ ಹೆಚ್ಚು ಬರ್ಬೇಕು ನೋಡಿ. ಇನ್ನೊಂದು ಸೂರು ಐತ್ರಿ, ಒಂದು ಸ್ವಲ್ಪ ನೀರು ಆಗಬಾರ್ದು. ಈ ಬಂದೈತೆ ನೋಡಿ, ಕರೆಕ್ಟ್ ಆನ್ ಬಂದೈತೆ ನೋಡಿ. ಈಗ ಈ ಕಡೆ ಹಾಕ್ತೀನಿ, ಅದೊಂದು ಬೆಳ್ಕಂಡು ಒಂದು ಮುಚ್ಚಾಕತ್ತೈತಿ ನೋಡಿ. ಕಾಣ್ತಿರ್ಬೇಕು ಸ್ನೇಹಿತರೆ. ನಾನು ನಿಮ್ಮ ಕಾಲಂತ ಎಷ್ಟಕ್ಕೂ ಹಾಕಿ ನೋಡಿ. ಈಗೆಲ್ಲ ನೀರಿಂಗಳು ಹರಿದಾಡ ನೋಡಿ. ಇದು ಆಯ್ತು, ಆನ್ ಬಂದೈತ್ರಿ. ಈಗ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣ ನೋಡಿ ಸ್ನೇಹಿತರೆ. ಏಲಕ್ಕಿ ಪುಡಿ ಹಾಕೊಂಬಿಡೋಣ್ರಿ. ಈಗ ಏಲಕ್ಕಿ ಪುಡಿ ಹಾಕೊಂಬಿಡೋಣ. ಹಿಟ್ಟು ಹಾಕ್ತಂದಾಳ್ರಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡಿ ಸ್ನೇಹಿತರೆ, ಮುಗೀತ್ರಿ ಇದು. ಹಿಟ್ಟು ಉದುರ್ಸಿ ನೋಡಿ ಸ್ನೇಹಿತರೆ. ಈ ಥರ ಹಿಟ್ಟು ಹಾಕಿ ಒಬ್ರು ಹಿಟ್ಟು ಹಾಕಬೋದ್ರಿ. ಇಲ್ಲಿಕ್ಕೆ ನಾ ಫೋನ್ ಹಿಡ್ದೀನಿ ರೀ ಒಂದು ಕೈಲೇ. ಹಿಂಗಾಗಿ ಹಿಟ್ಟು ಹಾಕತ್ತ ನಾನು ವಿಡಿಯೋ ಮಾಡಾಕತ್ತಿ ನೋಡಿ. ಶ್ರಾವಣಿ ಸ್ಕೂಲು ಎಲ್ಲ ಈ ಥರ ಮಿಕ್ಸ್ ಮಾಡ್ಬೇಕು. ಹಾಕಿ ಏನು ಗಂಟು ಬರಲ್ಲ, ಏನೂ ಬರಲ್ಲ ರೀ. ಮಸ್ತ್ ಆಗತ್ತೆ ರೀ ಕರದಂಟು. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಮಸ್ತ್ ಮಕ್ಳಿಗೆ ಟೇಸ್ಟ್ ಆಗುತ್ತೆ. ಏನೂ ಹಾಕಬೇಡಿ, ಶೇಂಗಾ ಪಂಗ ಹಾಕ್ತಾರೆ ಒಬ್ರೊಬ್ರು. ನಾ ಏನೂ ಹಾಕಿ ನೋಡಿ, ಬರೀ ಏಲಕ್ಕಿ ಒಂದು ಹಾಕಿ ಮಸ್ತ್ ಮಾಡಿ ಘಮ ಆಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಗಟ್ಟಿ ಬಂತು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಿಂದಿರವ ಹಿಟ್ಟು ಹಾಕ್ಬೇಡಂದೆ ನೋಡ್ಕೋಬೇಕ್ರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೀರ ಹಿಟ್ಟು ಹಾಕಿಬಿಟ್ವಿ ಅಂದ್ರೆ ಕಲ್ಲಾಗತ್ತೆ ರೀ, ಬಿರುಸಾಗುತ್ತೆ. ಬ್ಯಾಗ್ ಇಟ್ಟಾಗ ಕರಗಂಗಲ್ಲ. ಇನ್ನೊಂದು ಸ್ವಲ್ಪ ಹಾಕವ, ಹಿಟ್ಟು ಹಿಡಿತೈತಿ ರೀ. ನೋಡ್ಕೊಂಡು ಇನ್ನೊಂದು ಮುಟ್ಟಿ ಹಾಕಿ ಇನ್ನು ನೋಡಿ. ಹೇಳಕ್ಕೆ ಭಾಳ ಐತಿ. ನಾ ಹಿಟ್ಟು ಹಾಕೋರಿ. ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡೋದು ಮೇನ್ ಐತೆ ನೋಡಿ. ನಾವೇನು ತಿರುತ್ತೀವಲ್ರಿ, ಕೈ ಬಿಡ್ಲಾರ ತಿರುಬೇಕು ನೋಡಿ. ಇಟ್ಟು ಭಾಳ ಗರ ಎಟ್ಟು ಗರ ತಿರುತ್ತೀವಿ ಅಷ್ಟು ಮಿಕ್ಸ್ ಆಗುತ್ತೆ. ಹಿಟ್ಟು ಹಾಕಿ ಇನ್ನೊಂದು ಮುಟ್ಟಿ ಹಾಕಿ ಐತಿ. ಅಲ್ಲಿ ಮುದ್ದೆಗೆ ಅಲ್ಲಿ ಇದಾಗೈತಿ, ಭಾಳ ತಗೊಳ್ತೀನಿ. ಗರ ತಿರುವಿ ನಿಂದ್ರ ಸ್ನೇಹಿತರೆ. ಎಲ್ಲ ತಿರ್ಕೊಂಡು ಮತ್ತು ಪಾರಾತಿ ಹಾಕಕ್ಕೆ ಕಂಟಿನ್ಯೂ ಮಾಡ್ತೀನಿ. ಮಿಕ್ಸ್ ಮಾಡ್ಕೊತೀನಿ ರೀ. ಎಲ್ಲ ಬೋಣಿ ತೆಗೆದು ಮಿಕ್ಸ್ ಮಾಡ್ಕೊಂಡು ಪಾರಾತಿ ಹಾಕಕ್ಕೆ ನೋಡಿ ಸ್ನೇಹಿತರೆ. ಈ ಥರ ಎಲ್ಲ ಮಿಕ್ಸ್ ಹಾಕೋರಿ ನೋಡಿ. ಈ ಥರ ಆದ್ರೆ ಸಾಕ್ರಿ. ಹಂಗೆ ತೀರ ಹಿಟ್ಟು ಹಾಕಿದ್ರೆ ಗಟ್ಟಿ ಆಗುತ್ತೆ. ಈ ಥರ ಆದ್ರೆ ನೋಡಿ, ಈ ಥರ ಆದ್ರೆ ಇದನ್ನ ಹೆಂಗೆ ಹಾಕಿ ಬಿಕ್ಕೋತೈತೆ ತಿರ್ಬೇಕು. ಒಂದು ಅರ್ಧ ತಾಸು 2 ತಾಸು ಬಿಟ್ಟರೆ ಬಿಕ್ಕೊಂಬಿಡ್ತೀರಿ. ಪಾರಾತಕ್ಕೆ ಹಾಕ್ತೀನಿ ಬನ್ನಿ. ಈಗ ನೋಡಿ ಸ್ನೇಹಿತರೆ, ಇದೊಂದು ಪಾರಾತಕ್ಕೆ ಹಾಕ್ಕೊಂಡು ಬಿಕ್ಕೋಬೇಕ್ರಿ. ಇದೀಗ ಇದು ಒಂದು ತಾಟಿ ಹಾಕ್ಕೊಂಡು ನೋಡಿ. ಇನ್ನೇ ದೇವ್ರ ಮನೆಯಾಗ ಇಡ್ತೀನಿ ರೀ. ಆಮೇಲೆ ಕೊರೆಯಾಕೆ ಕಂಟಿನ್ಯೂ ಮಾಡ್ತೀವಿ. ಕೊರೆದು ತೋರಿಸ್ತೀನಿ ರೀ ಯಾವ ಥರ ಆಗೈತೆ ಅನ್ನೋದು. ಕೊರಕ್ಕೆ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಅಂಟೆಲ್ಲ ರೆಡಿ ಆಯ್ತು ನೋಡಿ. ಈ ಒಂದು ಇದ್ರಂದು ಕಟ್ ಮಾಡಿ ಇಟ್ಟೀನಿ ರೀ. ಒಂದು ಇದ್ರಂದ್ರೆ ಮಸ್ತ್ ಐತ್ರಿ. ಅಂಟು ಬಾಯಿಗೆ ಇಟ್ರೆ ಕರ್ಗಂಗೆ ನೋಡಿ. ಅಂಟು ಮಸ್ತ್ ಐತೆ. ಇದೊಂದು ಕಟ್ ಮಾಡ್ಬೇಕು. ನಿಮ್ಗೆ ಕೂಡ ಕಟ್ ಮಾಡ್ಕೊತ ತೋರಿಸಿರಾತು ಅಂತೇಳಿ ಮಾಡಾಕತ್ತಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಟ್ ಮಾಡಿ ನೋಡಿ. ನಾ ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊ. ಒಂದು ತಟಗರ ಅಂಟೆ ಬತ್ತೈತೆ ನೋಡಿ. ತಳ ಒಳ್ಳೆಣ್ಣೆ ಹಾಕಿದ್ನಲ್ರಿ ನೋಡಿ, ಹೆಂಗೆ ಕಿತ್ತೈತೆ ನೋಡಿ. ಈಗ ಅಂಟು ಮಾತ್ರ ಬಾಯಾಗಿಟ್ರೆ ಕರಗತ್ತೆ ನೋಡಿ ಸ್ನೇಹಿತರೆ. ಮಸ್ತ ಬರ್ತೀರಿ ಅಂಟು. ನಿಮ್ಗೆ ಯಾವ ಶೇಪ್ನ್ಯಾಗ ಬೇಕೋ ಆ ಶೇಪ್ನ್ಯಾಗ ಕಟ್ ಮಾಡ್ಕೊರಿ. ನಾ ಏನು ಮನೆಗಲ್ರಿ ಮಾಡಿದ್ದಿದ್ದು ನೋಡಿ. ಮನೆಗೆಲ್ಲ ಮಾಡಿದ್ದು ಹಿಂಗಾಗಿ ಏನು ಮುರಿದಿಲ್ರಿ, ಏನಿಲ್ಲ ನೋಡಿ ಸ್ನೇಹಿತರೆ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ. ಹೆಂಗೆ ಬಂದಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ನೋಡಿ. ಯಾವ ಥರ ಬಂದಿತ್ತು ನೋಡಿ. ಮೆತ್ತಾಗ ಶ್ರಾವಣ ಅಂಟು ಹೆಂಗಾಗೈತೆ ಅಪ್ಪಾಜಿ? ಅದು ಬೆಲ್ಲಕ್ಕ ತಿಂದಿ ಹೆಂಗಾಗೈತಿ? ಬಿರುಸಾಗೈತಿ ಮೆತ್ತಗೈತೆ ಅಂಟು? ಅಪ್ಪಾಜಿ ಮಾತಾಡು. ಬಿರುಸಾಗೈತೆ ಮೆತ್ತಗೈತೆ? ಮೆತ್ತಗೈತಲ್ಲ ಅಪ್ಪ. ತಿಂದಿನಪ್ಪ. ಹೆಂಗಿತ್ತು? ಸೂಪರ್ ಇತ್ತಾ ನೋಡಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ ಟೇಸ್ಟ್ ಮಾಡ್ಯಾನ ಅವನೇ. ನೋಡಿ ಯಾವ ಥರ ಬಂದಿತ್ತು ನೋಡಿ ಅಂಟು. ಮಸ್ತ್ ನೋಡಿ ಸ್ನೇಹಿತರೆ, ಮಸ್ತ್ ಬರುತ್ತೆ ನೋಡಿ. ಈ ಥರ ಟ್ರೈ ಮಾಡಿ ಒಮ್ಮೆ ಮನ್ಯಾಗನೇ.
ನೋಡ್ರಿ ಅಣ್ಣ ಸರಿ ಅಣ್ಣ. ಸ್ನೇಹಿತರೆ ಅಂಟು ಯಾವ ರೀತಿ ಬಂತು ಯಾವ್ದು ರೀತಿ ಇಲ್ಲ ಅಂತ ನೋಡಿದ್ರಿ. ಅಂಟು ರೆಸಿಪಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಶ್ರಾವಣಿ ಕೂಡ ಬಂದ ಶನಿವಾರ ಅಲ್ರಿ ಇವತ್ತು, ಹಿಂಗೆ ಆಕಿನೂ ಬಂದ ಸ್ನೇಹಿತರೆ. ಅಂಟಿನ ರೆಸಿಪಿ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂಡಿನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅವನು ಊರಿಗೆ ಹೋದ್ಲು ಬನ್ನಿ ಸ್ನೇಹಿತರೆ. ಫುಲ್ಲು ಬೇಜಾರಾಗಕತ್ತೈತೆ ನೋಡಿ. ಅಂಟಿನ ರೆಸಿಪಿ ಇಷ್ಟ ಆಗೈತೆ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ರೆಸಿಪಿ ವಿಡಿಯೋಸ್ ಅಷ್ಟೇ ಮಾಡೀನಿ. ಡೈಲಿ ಲಾಗ್ಸ್ನ ಶೇರ್ ಮಾಡ್ಬೇಕಂದೆ. ಅದೇ ಡೈಲಿ ಲಾಗ್ಸ್ ಇದು ಕೊಡಿ ವಿಡಿಯೋ ಹೆಲ್ತ್ ಆಗುತ್ತೆ ಅಂತೇಳಿ ಇದೊಂದು ರೆಸಿಪಿ ವಿಡಿಯೋನೇ ಬೇರೆ ಹಾಕಿದ್ರಾತು ಅಂತ ಬೇರೆ ಹಾಕ್ಕೊಂಡೆ ವಿಡಿಯೋ. ಅದೊಂದು ವಿಡಿಯೋ ಬೇರೆ ಆಗುತ್ತೆ ನೋಡಿ ಸ್ನೇಹಿತರೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ. ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು. ಇನ್ನೊಮ್ಮೆ ಥ್ಯಾಂಕ್ ಯು ಸೊ ಮಚ್.